ಸುಮಾರು 50-55 ವಸತಿ ಶಾಲೆಗಳನ್ನು ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದಲ್ಲಿ ಇರ್ತಕ್ಕಂಥ ವಸತಿ ಶಾಲೆಗಳಿಗೆ ನಾವು ಕಟ್ಟಡಗಳನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಮನೆ ಸಭಾಪತಿಗಳೇ ಇಲ್ಲಿ ಇನ್ನೂ ಸುಮಾರು ಒಂದು ಅಗತ್ಯ ಇರ್ತಕ್ಕಂಥದ್ದನ್ನೇ ಸುಮಾರು 712 ವಸತಿ ಶಾಲೆಗಳ ಅಗತ್ಯತೆ ಇದೆ ಅಂತಕ್ಕಂಥದ್ದು ನನಗಿರೋ ಮಾಹಿತಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 415 ನಿವೇಶನಗಳು ಈಗಾಗಲೇ ಲಭ್ಯತೆ ಇದೆ. ಬಹಳ ದೊಡ್ಡದೇನಲ್ಲ. ಮುಂದಿನ ದಿನದಲ್ಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕಡೆ ಹೆಚ್ಚು ಲಕ್ಷ್ಯ ಕೊಟ್ಟು ಅವರ ಕಾಲದಲ್ಲಿ ಹೆಚ್ಚು ಹಾಸ್ಟೆಲ್ಗಳಿಗೆ ನಿರ್ಮಾಣ ಆಗಬೇಕಾಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ, ನಾನು ಕೇಳ್ತಿರ್ತೆ ಸ್ಪೆಸಿಫಿಕ್ಕಾಗಿ ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಸತಿ ಶಾಲೆಗಳನ್ನು ಪೂರ್ಣಗೊಳಿಸೋದಕ್ಕೆ ಮುಂದಾಗಬೇಕು ಅಂತಕ್ಕಂಥ ಮಾತನ್ನು ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಇನ್ನು ಅಭಿವೃದ್ಧಿ ಪರವಾದಂಥ ಕೆಲಸಗಳು ಆಗಿಲ್ಲ ಅಂತ ಆಗಾಗ ಮಾತುಗಳನ್ನು ಕೇಳ್ತೇವೆ. ಈ ಅಭಿವೃದ್ಧಿ ಪರವಾದಂಥ ವಿಚಾರಗಳು ಬಂದಾಗ ಬಹುತೇಕವಾಗಿ ರಾಜಧಾನಿಯಲ್ಲಿ ಈಗಾಗಲೇ ನಮ್ಮ ಶ್ರೀನಿವಾಸ್ ಅವರು ಹೇಳಿದಾಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈಗ ಈ ಕೃಷಿ ಮತ್ತು ಬೇರೆ ರೈತರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಕೃಷಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕ ನೋಡಿ. ಸುಮಾರು ಕೃಷ್ಣಾ ಮೇಲ್ದಂಡೆ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ವಿಷಯ, ಆ 3ನೇ ಹಂತದ ಅನುಷ್ಠಾನವನ್ನು ಮಾಡಲಿಕ್ಕೆ ಸಂಬಂಧಪಟ್ಟಂಥದ್ದು, ಡ್ಯಾಮ್ ಎತ್ತರವನ್ನು ಮಾಡಲಿಕ್ಕೆ ಸಂಬಂಧಪಟ್ಟಂಥದ್ದು. ಅಲ್ಲಿ ಸುಮಾರು 1 ಲಕ್ಷ ಕೋಟಿಯ ಜಮೀನು ಮುಳುಗಡೆ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಅದು ತೀರ್ಮಾನವೇ ಆಗದೆ ಇರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಇವತ್ತು ಆ ಒಂದು ಇಲಾಖೆಯ ಮಂತ್ರಿಗಳಾಗಿದ್ದಾರೆ. ಇವತ್ತು ಅವರ ನೇತೃತ್ವದಲ್ಲಿ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸಿ ಜಮೀನಿಗೆ ಸುಮಾರು 1 ಎಕರೆಗೆ 30 ಲಕ್ಷ, ಕೆಲವೊಂದಕ್ಕೆ 40 ಲಕ್ಷ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ಅದನ್ನು ಜಾರಿಗೊಳಿಸೋದಕ್ಕೆ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಬಂದಂಥದ್ದು ಇವತ್ತು ತಾವು ಗಮನಿಸ್ಬೋದು. ಆ ಕಾರಣದಿಂದ ಜನರಿಗೆ, ಕೃಷಿಕರಿಗೆ ಒಂದು ಕೈಯನ್ನು ಬಲಪಡಿಸ್ತಕ್ಕಂಥದ್ದು, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾಗಿ 16 ವರ್ಷದ ಮಕ್ಕಳಿಗೆ ಮೊಬೈಲ್ ಉಪಯೋಗವನ್ನು ಮಾಡಬಾರ್ದು. ಆ ಉಪಯೋಗ ಮಾಡೋದ್ರಿಂದ ಮಕ್ಕಳ ಎಜುಕೇಷನ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಅವರು ಗಂಭೀರವಾಗಿ ಆ ಎಜುಕೇಷನ್ ಸಿಸ್ಟಮಲ್ಲಿ ಭಾಗಿಯಾಗಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಬೇಕಾದಂಥ ನೀತಿ ನಿಯಮಗಳನ್ನು ತರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ. ಮಾನ್ಯ ಸಭಾಪತಿಗಳೇ, ನಿರುದ್ಯೋಗ ಸಮಸ್ಯೆ, ಈ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬಹಳಷ್ಟು ಕೌಶಲ್ಯಾಭಿವೃದ್ಧಿ ಇರ್ಬೋದು ಅಥವಾ ಹೊಸ ಬಂಡವಾಳವನ್ನು ಹಾಕಿ ಕೈಗಾರಿಕೆಗಳು ಬರ್ತಕ್ಕಂಥ ವಿಚಾರದಲ್ಲಿ ನಮ್ಮ ಮಂತ್ರಿಗಳು ಆಗಾಗ ಹೇಳ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ, ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಬಂಡವಾಳಗಾರರನ್ನ ಹೆಚ್ಚು ಆಕರ್ಷಣೆ ಮಾಡಿ ಹೆಚ್ಚು ಬಂಡವಾಳ ಹೂಡಿಕೆದಾರರು ಕೂಡ ನಮ್ಮ ರಾಜ್ಯಕ್ಕೆ ಕರ್ತರ್ತಕ್ಕಂಥ ಕೆಲಸ ಮಾಡಿರೋದು ಕೂಡ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ಮಾನ್ಯ ಸಭಾಪತಿಗಳು. ಸುಮಾರು 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರೋದು ಕೂಡ ಈ ಯುವಕರಲ್ಲಿ ಒಂದು ಆಶಾದಾಯಕ ಮನೋಭಾವನೆಯನ್ನು ಹುಟ್ಟುಹಾಕಿರ್ತಕ್ಕಂಥದ್ದು. ಹೀಗಾಗಿ ಹೇಳಲಿಕ್ಕೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಈ ಒಂದು ಬಡ್ಜೆಟಲ್ಲಿ ಮಾಡಿರ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕದ ಭಾಗ ಇರ್ಬೋದು, ಅಲ್ಲಿನ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಒತ್ತು ಇರ್ಬೋದು, ಶ್ರಮಿಕರಿಗೆ ಕೊಟ್ಟಿರ್ತಕ್ಕಂಥ ಒತ್ತು ಇರ್ಬೋದು, ತಮಗೆ ಸಾಧ್ಯ ಆದಷ್ಟು ಕೂಡ ಒಂದು ಶಿಸ್ತಿನಿಂದ ಈ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಏನು ಆಯವ್ಯಯದ ಕಾನೂನಿದೆ, ಆ ಕಾನೂನಿನ ಚೌಕಟ್ಟೊಳಗೆ, ಆ ನಿಯಮದ ಚೌಕಟ್ಟೊಳಗೆ ಶಿಸ್ತಿನಿಂದ ಪಾಲನೆಯನ್ನು ಮಾಡಿ ಈ ಬಡ್ಜೆಟನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ
ಒಂದೆರಡು ಇಲಾಖೆಗಳು ಬಿಟ್ಟರೆ ಮೆಜಾರಿಟಿ ಆಫ್ ಇಲಾಖೆಗಳಿಗೆ ಇಂತಹ ಸಂದರ್ಭದಲ್ಲೂ ಕೂಡ ಒತ್ತನ್ನು ಕೊಟ್ಟು ಅವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಕಾಣ್ತಾ ಇದ್ದೇವೆ. ಈ ಎಲ್ಲ ಮಲತಾಯಿ ಧೋರಣೆಗಳ ಮಧ್ಯೆಯೂ ಕೂಡ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯ ಮಧ್ಯೆಯೂ ಕೂಡ ಒಳ್ಳೆಯ ಬಡ್ಜೆಟನ್ನು ಮಂಡನೆ ಮಾಡಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಮತ್ತು ಬಹಳಷ್ಟು ಸವಾಲುಗಳ ಮಧ್ಯೆಯೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಅಂತ ನಾನು ಅದನ್ನು ಸ್ವಾಗತಿಸ್ತಾ, ಬಹಳ ಮುಖ್ಯವಾಗಿ ತಂತ್ರಜ್ಞಾನ, ಇವತ್ತು ಪ್ರಪಂಚ ಬಹಳ ವೇಗದಲ್ಲಿ ಹೋಗ್ತಾ ಇರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನ ನೋಡಿದಾಗ ಈಗ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ AI ಬಳಕೆ ತುಂಬ ಆಗ್ತಾ ಇದೆ. ಇವತ್ತು ನಮ್ಮ ಸರ್ಕಾರ AI ಬಳಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಮುಂದೆ ಇವೆಲ್ಲವೂ ಕೂಡ ಮನುಷ್ಯನ ಅವಿಭಾಜ್ಯ ಅಂಗ ತಂತ್ರಜ್ಞಾನ ಅಂತಕ್ಕಂಥದ್ದು ಮನುಷ್ಯನ ಅವಿಭಾಜ್ಯ ಅಂಗ ಆಗೋಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲೂ ಕೂಡ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಇದನ್ನು ಕಲಿಸುವಂಥದ್ದು ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಇದನ್ನು ಅಳವಡಿಸ್ಕೊಳ್ತಕ್ಕಂಥ ತೀರ್ಮಾನಗಳಿದೆಯಲ್ಲ ಅದೆಲ್ಲವೂ ಕೂಡ ಬಹಳ ಸ್ವಾಗತಾರ್ಹಂಥದ್ದು. ಆದ್ದರಿಂದ ಈ ಬಡ್ಜೆಟನ್ನು ನಾನು